ಲಕ್ಷ್ಮಿ ಬಾರಮ್ಮ ಸೀರಿಯಲ್. ಲಕ್ಷ್ಮಿ ಹುಟ್ಟುಹಬ್ಬ ಮರೆತ ವೈಷ್ಣವ್, ಹೀಗಿತ್ತು ಮನೆಯವರ ರಿಯಾಕ್ಷನ್. ಅರೆ ಗಂಗಕ್ಕ ಎಲ್ಲಿಗೆ ಹೋದ್ಲು, ಬೆಳಗ್ಗೆನೇ ಗಂಡನ ಜೊತೆ ಫೋನಲ್ಲಿ ಬ್ಯುಸಿಯಾಗಿಬಿಟ್ಲ ಹೇಗೆ ಅಂತ ಅಂದುಕೊಳ್ತಾಳೆ ಲಕ್ಷ್ಮಿ. ಅಡುಗೆ ಮನೆಯಿಂದ ಬರ್ತಾಳೆ, ಅಲ್ಲಿ ಯಾರೂ ಇರುವುದಿಲ್ಲ. ನೀರು ಕಾಯಿಸಲು ಅವಳಿಗೆ ಏನೂ ಅನಿಸೋದಿಲ್ಲ. ನಂತರ ಒಂದೇ ಸಾರಿ ಎಲ್ಲರೂ ಬಂದು ಹ್ಯಾಪಿ ಬರ್ತ್ಡೇ ಎಂದು ಕೂಗ್ತಾರೆ. ಅವಳ ಮೈ ಬೆಚ್ಚುತ್ತದೆ ಮತ್ತು ಅವಳು ತುಂಬ ಸಂತೋಷ ಪಡ್ತಾಳೆ. ಅರೆ ಏನಿದು, ನಿಮಗೆಲ್ಲ ಹೇಗೆ ಗೊತ್ತಾಯಿತು ಇವತ್ತು ನನ್ನ ಬರ್ತ್ಡೇ ಅಂತ ಕೇಳ್ತಾಳೆ. ಅತ್ತೆ ನೀವಿನ್ನು ಎಲ್ಲಿದ್ದೀರಾ, ಇದು ಡಿಜಿಟಲ್ ಯುಗ, ಬೆಳಗಾದರೆ ಸಾಲು ನೋಟಿಫಿಕೇಶನ್ ಫೋನಿಗೆ ಬಂದು ಬೀಳುತ್ತೆ, ನಾವೆಲ್ಲ ಅದನ್ನು ನೋಡಿಕೊಂಡು ಬಂದಿದ್ದೇವೆ ಎಂದು ಹೇಳ್ತಾಳೆ. ಹೌದಾ ಅಂತ ಸುಮ್ಮನಾಗ್ತಾಳೆ. ಇನ್ನು ನಂತರದಲ್ಲಿ ಅದೇ ಇರಲಿ ನಿನ್ನ ಗಂಡ ನಿನಗೆ ಏನಂತ ವಿಶ್ ಮಾಡ್ತಾ, ರಾತ್ರಿ ಮಿಡ್ನೈಟ್ನಲ್ಲಿ ಎಬ್ಸಿ ವಿಶ್ ಮಾಡಿರ್ಬೋದಲ್ವಾ ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಮುಖ ಬಾಡುತ್ತದೆ. ಅವರು ಇನ್ನೂ ವಿಶ್ ಮಾಡಿಲ್ಲ. ಇಲ್ಲ, ಅವರು ನಿನ್ನೆ ರಾತ್ರಿ ವಿಶ್ ಮಾಡಿಲ್ಲ ಅಂತ ಹೇಳ್ತಾಳೆ. ಹಾಗಾದರೆ ಬೆಳಗ್ಗೆನಾದರೂ ವಿಶ್ ಮಾಡಬಹುದಿತ್ತಲ್ವಾ ಅಂತ ಕೇಳ್ತಾಳೆ. ಆಗ ಇಲ್ಲ, ಅವರು ಮಾತ್ರೆ ತಗೊಂಡು ಮಲಗಿದ್ದಾರಲ್ಲ, ಹಾಗಾಗಿ ಅವರಿಗೆ ಎಚ್ಚರಿಕೆ ಆಗಿಲ್ಲ ಎಂದು ಹೇಳ್ತಾಳೆ. ಆಗ ಮನೆಯವರಿಗೆಲ್ಲ ಅಯ್ಯೋ ಅಂತಾರೆ. ಇನ್ನು ವೈಷ್ಣವ್ ಈಗಷ್ಟೇ ಎದ್ದಿರುತ್ತಾನೆ. ಎದ್ದ ತಕ್ಷಣ ಮೊಬೈಲ್ ನೋಡುತ್ತಾನೆ. ಅದರಲ್ಲಿ ಮೆಮೊರಿ ನೋಟಿಫಿಕೇಶನ್ ಬಂದಿರುತ್ತದೆ. ಅದು ಕೀರ್ತಿ ಜೊತೆಗೆ ಅವನಿದ್ದ ಸಂದರ್ಭ ಆಗಿರುತ್ತದೆ. ಇದನ್ನು ನೋಡಿ ಅವನಿಗೆ ಮೂಡ್ ಆಫ್ ಸೆಟ್ ಆಗಿದೆ. ವೈಷ್ಣವ್ ಪೆಟ್ಟಾಗಿ ಆಸ್ಪತ್ರೆಯಿಂದ ನಿನ್ನೆಯಷ್ಟೇ ಬಂದಿದ್ದಾನೆ. ಆದರೆ ಇದೀಗ ಮತ್ತೆ ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ಹೋಗಲು ರೆಡಿಯಾಗಿದ್ದಾನೆ. ಇಬ್ಬರು ಸಂಘಟನೆಯ ಪರವಾಗಿ ಒಂದು ವೈಷ್ಣವ್ ಅವರನ್ನು ಬರಬೇಕು ಎಂದು ಹೇಳಿದ್ದಾರೆ. ಆಗ ಕಾವೇರಿ ಆಗಲ್ಲ ಎಂದಿದ್ದಾಳೆ. ಲಕ್ಷ್ಮಿಗಾಗಿ ವೈಷ್ಣವ್ ಏನು ಮಾಡೋದಕ್ಕೂ ರೆಡಿ ಆಗೋದರಲ್ಲಿ ಅನುಮಾನವೇ ಇಲ್ಲ. ಯಾಕೆಂದರೆ ಅವನು ಈಗ ತಾನಿರುವ ಅವಸ್ಥೆಯಲ್ಲೂ ಲಕ್ಷ್ಮಿ ಇಷ್ಟಗಳಿಗೆ ಏನು ಬೇಕೋ ಅದನ್ನೇ ಮಾಡ್ತಾ ಇರ್ತಾನೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಅವನಿಗೆ ಪೆಟ್ಟಾಗಿದೆ, ಆಸ್ಪತ್ರೆಯಿಂದ ನಿನ್ನೆಯಷ್ಟೇ ಬಂದಿದ್ದಾನೆ. ಆದರೆ ಇದೀಗ ಮತ್ತೆ ಸೂಪರ್ ಜೋಡಿ ಕಾರ್ಯಕ್ರಮಕ್ಕೆ ಹೋಗಲು ರೆಡಿಯಾಗಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.